ಈ ಶಕ್ತಿ ಸೂತ್ರ ಇದೆಯಲ್ಲ, ಅದು ಆಧ್ಯಾತ್ಮ ಮತ್ತು ವಿಜ್ಞಾನ ಎರಡೂ ಮಿಕ್ಸ್ ಮಾಡಿ ಮಾಡಿರ್ತಕ್ಕಂಥ ಒಂದು ವಿದ್ಯೆ. ಆಧ್ಯಾತ್ಮವನ್ನು ಸೈಂಟಿಫಿಕ್ಕಾಗಿ ಹೇಳುವಂತಹ ಒಂದು ವಿದ್ಯೆ ಶಕ್ತಿ ಸೂತ್ರ. ಪ್ರತಿಯೊಬ್ಬರೂ ವಯಸ್ಸಾದಾಗ ಅವ್ರು ಏನು ಮಾಡ್ತಾರಪ್ಪ ಅಂದರೆ ಪಶ್ಚಾತ್ತಾಪ ಪಡ್ತಾರೆ. ಯಾಕೆ ಅಂತಂದರೆ, ನಾನು ವಯಸ್ಸಿನಲ್ಲಿದ್ದಾಗ ಶಕ್ತಿ ನಾಶ ಮಾಡ್ಕೋಬಾರ್ದಾಯಿತು, ಆಧ್ಯಾತ್ಮ ಕಲಿಬೇಕಾಯಿತು ಅಂತ ವಯಸ್ಸಾದ ಮೇಲೆ ತುಂಬ ಪಶ್ಚಾತ್ತಾಪ ಪಡ್ತಾರೆ. ಅವಾಗ ಏನೂ ಮಾಡೋಕ್ಕಾಗಲ್ಲ, ನರಳಿ 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 ಸಾಯ್ತಾರೆ. ಈ ವಯಸ್ಸಿನಾಗಿದ್ದಾಗ ನಾನು ಅಷ್ಟೊಂದು ದಿವಸ ಬದುಕಲ್ಲ ಅಂದ್ಕೊಂಡು ಮಾಡಬಾರ್ದು ಕೆಲಸ ಮಾಡ್ತಾಯಿರ್ತಾರೆ. ಎಂಜಾಯ್ಮೆಂಟ್ ಅಂತ ತಿಳ್ಕೊಂಡು ಸಪ್ತಧಾತುಗಳನ್ನ ನಾಶ ಮಾಡ್ಕೊತಿರ್ತಾರೆ. ಸಪ್ತಧಾತುಗಳನ್ನ ನಾಶ ಮಾಡ್ಕೊಳೋದೇ ಒಂದು ಎಂಜಾಯ್ಮೆಂಟಾ? ಅಯ್ಯೋ, ಏನು ಹೇಳ್ಬೇಕಪ್ಪ ಈ ಜನಗಳಿಗೆ. ಆ ಥರ ಮಾಡ್ತಾಯಿರ್ತಾರೆ. ವಯಸ್ಸಾದಮೇಲೆ ಪಶ್ಚಾತ್ತಾಪ ಪಡ್ತಾರೆ. ಈಗ 25 ವರ್ಷದ ಒಳಗಿನ ಹುಡುಗರಿಗೆ ಶಕ್ತಿ ನಾಶ ಮಾಡ್ಕೋಬೇಡ್ರಪ್ಪ, ಮುದುಕ ಆದಾಗ ಶಕ್ತಿ ಬೇಕು, ಬ್ಯಾಂಕ್ನಲ್ಲಿ ದುಡ್ಡಿದ್ದಂಗೆ, ಬ್ಯಾಂಕ್ನಲ್ಲಿ ದುಡ್ಡಿಟ್ಟರೆ ಮುಂದೆ ಯೂಸ್ ಆಗುತ್ತೆ, ಅದೇ ಥರ ಶಕ್ತಿನ ಕಾಪಾಡಬೇಕು ಅಂದರೆ ಯಾರೂ ಕೇಳಲ್ಲ. ಇಲ್ಲ, ನಾವು ಎಂಜಾಯ್ ಮಾಡೋದು, ಹುಟ್ಟಿರೋದೇ ಎಂಜಾಯ್ ಮಾಡೋದು ಅಂತ ವಾದ ಮಾಡ್ತಾರೆ. ಏನು ಹೇಳ್ಬೇಕಂತವ್ರಿಗೆ? ಎಂಜಾಯ್ಮೆಂಟ್ ಅಂದರೆ ಏನು ಗೊತ್ತಾ? ದೇಹದ ಒಳಗಡೆಯಿಂದ ಬರಬೇಕು. ಸಂತೋಷ, ಆನಂದ, ಉತ್ಸಾಹ, ಉಲ್ಲಾಸ ದೇಹದ ಒಳಗಡೆಯಿಂದ ಉಕ್ಕಬೇಕು, ಹೊಟ್ಟೆಯಿಂದ ಉಕ್ಕಬೇಕು, ಎದೆಯಿಂದ ಉಕ್ಕಬೇಕು ಒಳಗಡೆಯಿಂದ. ಅದು ಸುಖ, ಶಾಂತಿ, ನೆಮ್ಮದಿ, ಜಾಲಿ ಲೈಫ್ ಅಂದರೆ. ಅದಕ್ಕೆ ಬೇಕಾಗಿರೋದನ್ನು ಮಾಡಬೇಕು. ಬೇಕಾದಷ್ಟು ಇದ್ದಾವೆ ಮಾಡೋವು, ಅದನ್ನು ಮಾಡಲ್ಲ. 25ರಿಂದ 50 ವರ್ಷದ ಒಳಗಿರ್ತಾರಲ್ಲ, ಅವರಿಗೆ ಶಕ್ತಿ ನಾಶ ಮಾಡ್ಕೋಬೇಡ್ರಿ, ಶಕ್ತಿಯನ್ನು ಸಂರಕ್ಷಣೆ ಮಾಡಿರಿ, ಮುದುಕ ಆದಾಗ 75 ವರ್ಷ ಆದಮೇಲೆ ನಿಮಗೆ ಯೂಸ್ ಆಗುತ್ತೆ ಅಂತಂದರೆ ಕೇಳಲ್ಲ. ನಾವು ಅಷ್ಟು ದಿವಸ ಬದುಕಲ್ಲ, ಇರೋವಷ್ಟು ದಿವಸ ಎಂಜಾಯ್ ಮಾಡ್ತೀವಿ. ಅದೇನೋಪ್ಪ, ಇರೋವಷ್ಟು ದಿವಸ ಎಂಜಾಯ್ ಮಾಡೋಣ ಅಂತಾರೆ, ಸಾಯೋದಕ್ಕೆ ಮನಸ್ಸು ಮಾಡ್ತಾಯಿರ್ತಾರೋ ಏನೋ ಗೊತ್ತಿಲ್ಲ. ಅವರು ಕೂಡ ಶಕ್ತಿ ನಾಶ ಮಾಡ್ಕೊತಾ ಇರ್ತಾರೆ. ಇವ್ರಿಗೆಲ್ಲ ಏನಾಗಿದೆ? ಸಪ್ತಧಾತುಗಳನ್ನ ನಾಶ ಮಾಡ್ಕೊಂಬಿಟ್ಟು ಅದನ್ನು ಎಂಜಾಯ್ಮೆಂಟ್ ಅಂತಾರಲ್ಲ, ಏನು ಹೇಳಬೇಕು? ಕೆಲವರು ರಕ್ತ ನಾಶ ಮಾಡ್ಕೊತಾರೆ, ಎಂಜಾಯ್ಮೆಂಟ್ ಅಂತಾರೆ. ಕೆಲವರು ಮಾಂಸಖಂಡಗಳನ್ನೆಲ್ಲ ನಾಶ ಮಾಡ್ಕೊತಾರೆ. ಕೆಲವರು ಕೊಬ್ಬನ್ನು ನಾಶ ಮಾಡ್ಕೊತಾರೆ. ಕೆಲವರು ಮೂಳೆಯನ್ನು ನಾಶ ಮಾಡ್ಕೊತಾರೆ. ಕೆಲವರು ಮಜ್ಜೆಯನ್ನು ನಾಶ ಮಾಡ್ಕೊತಾರೆ. ಕೆಲವರು ವೀರ್ಯವನ್ನು ನಾಶ ಮಾಡ್ಕೊತಾರೆ. ಕೆಲವರು ಬಾಯಲ್ಲಿ ಬರುತ್ತಲ್ಲ ಉಗುಳು, ಲಾಲಾರಸ, ಜೊಲ್ಲು ಅಂತೀವಲ್ಲ, ಅದನ್ನು ನಾಶ ಮಾಡ್ಕೊತಾರೆ. ಒಟ್ಟು ಅದು ನಾಶ, ಸಪ್ತಧಾತುಗಳನ್ನ ನಾಶ ಮಾಡ್ಕೊಂಬಿಟ್ಟು ಎಂಜಾಯ್ಮೆಂಟ್ ಅಂತಾರೆ. ಅದೇನೋಪ್ಪ ಗೊತ್ತಾಗಲ್ಲ ನಮಗೆ, ಏನು ಹೇಳ್ಬೇಕಂತಲೇ ಗೊತ್ತಾಗಲ್ಲ. ಯಾರು ಶಕ್ತಿ ನಾಶ ಮಾಡ್ಕೊಂಡಿರ್ತಾರೆ ಅವರಿಗೆ ಶಕ್ತಿ ನಾಶ ಆಗೋದೆಲ್ಲ ಎಂಜಾಯ್ಮೆಂಟ್. ಶಕ್ತಿ ನಾಶ ಯಾವಾಗ ನೋಡಪ್ಪ, ನಮ್ಮ ದೇಹದ ಹೊರಗಡೆ ಕಣ್ಣಿಗೆ ಕಾಣುತ್ತಲ್ಲ, ಅದನ್ನು ನಾವು ಹೆಂಗೆ ಅವಾಯ್ಡ್ ಮಾಡ್ಬೋದು? ದೇಹದ ಒಳಗಡೆ ಹೆಂಗೆ ಕಣ್ಣಿಗೆ ಕಾಣುತ್ತೆ? ಅದಕ್ಕೆ ಕಣ್ಣಿಗೆ ಕಾಣಲ್ಲ. ಈಗ ಹೊಟ್ಟೆ ಒಂದು ತಿಪ್ಪೆ ಗುಂಡಿ ಇದ್ದಂಗೆ, ಏನು ಬೇಕಾದ್ರೂ ಕಸ ತುಂಬೋದು ಅಂದ್ಕೊಂಡು ತುಂಬ್ತಿರ್ತಾರೆ. ಹಂಗಲ್ಲ, ಸಪ್ತಧಾತುಗಳು ನಾಶ ಆಗುವಂಥ ಆಹಾರಗಳಿದ್ದಾವೆ, ಅದನ್ನು ಸೇವಿಸಬಾರ್ದು. ಸಪ್ತಧಾತುಗಳು ಉತ್ಪತ್ತಿ ಆಗುವಂಥ ಆಹಾರಗಳಿದ್ದಾವೆ, ಅದನ್ನು ಸೇವಿಸಬೇಕು. ಈಗ ಕೆಲವೊಂದು ಉಪಯುಕ್ತವಾದ ಆಹಾರಗಳನ್ನು ಸೇವಿಸ್ಬಿಡ್ತಾರೆ. ದ್ರಾಕ್ಷಿ, ಗೋಡಂಬಿ, ಹಣ್ಣು, ತರಕಾರಿ ಏನೇನೋ ತಿಂತಾರೆ, ಶಕ್ತಿ ಬರುತ್ತೆ ಅಂತ. ಅವ್ರು ಹೇಳಿದರು, ಇವ್ರು ಹೇಳಿದರು ಅಂತ. ಆ ದೇಹ ಏನು ಮಾಡುತ್ತೆ? ಅದನ್ನು ಬಿಸಾಕಕ್ಕೆ ಮನಸ್ಸು ಮಾಡಲ್ಲ, ಯಾಕಂದರೆ ಅದು ದೇಹಕ್ಕೆ ಬೇಕಾಗಿರುತ್ತೆ. ಆದರೆ ಅದನ್ನು ಜೀರ್ಣ ಮಾಡ್ಕೊಳ್ಳೋ ಶಕ್ತಿ ದೇಹಕ್ಕಿರಲ್ಲ, ದೇಹದಲ್ಲಿ ಜೀರ್ಣ ಶಕ್ತಿ ಇರಲ್ಲ. ಅದೇನು ಮಾಡುತ್ತೆ? ಅದು ಹಂಗೆ ಇಟ್ಕೊಳುತ್ತೆ, ನೋಡೋಣ ಮುಂದೆ ಉಪಯೋಗ ಬರುತ್ತೆ ಅಂತ. ಅದು ಸ್ವಲ್ಪ ದಿವಸ ಆದಮೇಲೆ ಕೆಟ್ಟೋಗ್ಬಿಡುತ್ತೆ. ಈಗ ನಿಂತು ನೀರು ಹೆಂಗೆ ಕೊಳ್ತೋಗುತ್ತೆ ಹಂಗೆ ಕೆಟ್ಟೋಗ್ಬಿಡುತ್ತೆ ಕೊಬ್ಬು. ಏನು ಹೇಳಬೇಕು ಇವ್ರಿಗೆ? ಸಪ್ತಧಾತುಗಳು ನಾಶ ಮಾಡ್ಕೊಂಡ್ರೆ ಜೀರ್ಣಶಕ್ತಿ ನಾಶ ಆಗಿಬಿಡುತ್ತೆ. ಸಪ್ತಧಾತುಗಳು ನಾಶ ಆಗಬಾರ್ದು, ಆವಾಗ ಜೀರ್ಣಶಕ್ತಿ ಚೆನ್ನಾಗಿರುತ್ತೆ. ಸಪ್ತಧಾತುಗಳನ್ನ ನಾಶ ಮಾಡಿಕೊಂಡೇ ಅದನ್ನೇ ಎಂಜಾಯ್ಮೆಂಟು, ಅದೇ ಸುಖ ಅಂದ್ಕೊಂಡು ಅದನ್ನೇ ಜೀವನ ಮಾಡ್ತಾರಲ್ಲ, ಏನು ಹೇಳ್ಬೇಕು ಇವ್ರಿಗೆ? ಈಗ 50 ವರ್ಷ ಆಗಿರುತ್ತೆ, ಒಂದು ದಿವಸನೂ ಆಧ್ಯಾತ್ಮ ಅಭ್ಯಾಸ ಮಾಡಿರಲ್ಲ, ಒಂದು ದಿವಸನೂ ಶಕ್ತಿ ಸಂರಕ್ಷಣೆ ಮಾಡಿರಲ್ಲ. 50 ವರ್ಷ ತನಕ ಬರೀ ಶಕ್ತಿ ನಾಶ ಮಾಡ್ಕೊಂಡಿರ್ತಾರೆ. 50 ವರ್ಷ ಆದಮೇಲೆ
ನನಗೆ ಶಕ್ತಿ ಬೇಕು, ಶಕ್ತಿ ಉತ್ಪತ್ತಿ ಮಾಡಬೇಕು ಅಂತಾರೆ. ಹೆಂಗಪ್ಪ ಅದು? ಅದು ಹೆಂಗೆ ಉತ್ಪತ್ತಿ ಆಗುತ್ತೆ ಶಕ್ತಿ 50ನೇ ವಯಸ್ಸಿನಲ್ಲಿ? ಮನುಷ್ಯನಿಗೆ ಶಕ್ತಿ ಉತ್ಪತ್ತಿ ಆಗೋದು, ಶಕ್ತಿ ಸಂಗ್ರಹಣೆ ಆಗೋದು ಮೊದಲು 25 ವರ್ಷ ಏನಿದೆ ಹುಟ್ಟಿದಾಗಿಂದ ಅಷ್ಟೇ. ಅದಾದಮೇಲೆ ಉತ್ಪತ್ತಿ ಸಂಗ್ರಹಣೆ ಅವೆಲ್ಲ ಆಗಲ್ಲ. ಅದು ಮಿತವಾಗಿ ಬಳಸಬೇಕು, ಸ್ವಲ್ಪ ಸ್ವಲ್ಪನೇ ಖರ್ಚು ಮಾಡಬೇಕು. ಈಗ ಕೆಲವರಿಗೆ ದೇಹದಲ್ಲಿ ಶಕ್ತಿನೇ ಇರಲ್ಲ. ಅವ್ರು ನೋಡಿದರೆ ಪಾರ್ಕ್ನಲ್ಲಿ ವಾಕಿಂಗ್ ಮಾಡ್ತಾಯಿರ್ತಾರೆ, ಮತ್ತು ವ್ಯಾಯಾಮ ಮಾಡ್ತಾಯಿರ್ತಾರೆ, ಜಿಮ್ ಮಾಡ್ತಾಯಿರ್ತಾರೆ, ಯೋಗ, ಕರಾಟೆ ಈ ಥರ ಅಭ್ಯಾಸಗಳನ್ನ ಮಾಡ್ತಾಯಿರ್ತಾರೆ. ದೇಹದಲ್ಲಿ ಶಕ್ತಿ ಇರಲ್ಲ, ಆದರೆ ವ್ಯಾಯಾಮ ಮಾಡ್ತಾಯಿರ್ತಾರೆ. ನಾವು ಹೇಳ್ತೀವಿ ದೇಹದಲ್ಲಿ ಶಕ್ತಿ ಇಲ್ಲ ಅಂದರೆ ವ್ಯಾಯಾಮ ಮಾಡಬೇಡ್ರಿ, ಮೊದಲು ಶಕ್ತಿ ತುಂಬಿಕೊಳ್ಳ್ರಿ, ಆಮೇಲೆ ಬೇಕಾದ್ರೆ ವ್ಯಾಯಾಮ ಮಾಡಿರಿ ಅಂತ. ಕೇಳಲ್ಲ. ಇರೋ ಶಕ್ತಿನೆಲ್ಲ ಖರ್ಚು ಮಾಡಿಬಿಡ್ತಾರೆ. ಅರ್ಧ ವಯಸ್ಸಿಗೆ ಟಿಕೆಟ್ ತಗೊಂಡ ಮೇಲೆ ಹೋಗ್ಬಿಡ್ತಾರೆ. ಏನು ಹೇಳ್ಬೇಕಪ್ಪ ಇಂಥವ್ರಿಗೆ? ಶಕ್ತಿ ನಾಶ ಆಗಿದೆ ಅಂದರೆ ಒಪ್ಪೋದೇ ಇಲ್ಲ, ಆಯಿತಾ? ಎಂಜಾಯ್ಮೆಂಟ್ ಮಾಡಿದ್ರೆ ಶಕ್ತಿ ನಾಶ ಆಗುತ್ತಲ್ವ, ಅದನ್ನು ಅವ್ರು ಒಪ್ಪೋದಿಲ್ಲ. ಎಂಜಾಯ್ಮೆಂಟ್ ಮಾಡಬೇಕು, ಎಂಜಾಯ್ಮೆಂಟು ಆಗಬೇಕು, ಶಕ್ತಿನೂ ನಾಶ ಆಗಬಾರ್ದು. ಅಂದರೆ ಅದು ಹೆಂಗೆ ಸಾಧ್ಯ ಆಗುತ್ತೆ? ಈಗ ನಿನಗೆ ಒಂದು 100 ರೂಪಾಯಿ ಕೊಟ್ಟು ಕಳಿಸ್ತಾರೆ ಬಜಾರಕ್ಕೆ ಏನೋ ತೊಗೊಂಬ ಅಂತ. 100 ರೂಪಾಯಿನೂ ಹಂಗೆ ಇರಬೇಕು, ಸಾಮಾನು ಬರಬೇಕಂದ್ರೆ ಹೆಂಗೆ ಬರುತ್ತೆ? ಈಗ ನಿನ್ನ ದೇಹದ ಪೋಷಣೆಗೆ, ದೇಹದ ಬೆಳವಣಿಗೆಗೆ ನಿನ್ನ ದೇಹದಲ್ಲಿ ಶಕ್ತಿ ಇರುತ್ತೆ. ಅದನ್ನು ನೀನು ಬೇರೆದಕ್ಕೆ ಖರ್ಚು ಮಾಡಿಬಿಟ್ಟು ಅದು ಹೆಂಗೆ ಉಪಯೋಗ ಬರುತ್ತೆ? ಅದು ಜಲ್ದಿ ಖರ್ಚಾಗಿ ಹೋಗುತ್ತೆ. ದೇಹ ಶಕ್ತಿನ ಜಲ್ದಿ ಖರ್ಚು ಮಾಡಬಾರ್ದು. ರಕ್ತ, ಮೂಳೆ, ಮಾಂಸನೇ ನಮ್ಮ ದೇಹ ಶಕ್ತಿ, ಅದನ್ನು ಖರ್ಚು ಮಾಡಬಾರ್ದು. ಕೆಲವ್ರ ದೇಹದಲ್ಲಿ ರಕ್ತನೇ ಇರಲ್ಲ, ರಕ್ತನೇ ನಮ್ಮ ಶಕ್ತಿ, ಆದರೆ ರಕ್ತನೇ ಇರಲ್ಲ. ಏನು ಹೇಳ್ಬೇಕು ಅವ್ರಿಗೆ? ರಕ್ತ ನಾಶ ಮಾಡ್ಕೊತ ಇರ್ತಾರೆ, ಮಾಂಸಖಂಡಗಳು ನಾಶ ಮಾಡ್ಕೊತಿರ್ತಾರೆ, ಮೂಳೆ ನಾಶ ಮಾಡ್ಕೊತಿರ್ತಾರೆ. ಏನು ಹೇಳ್ಬೇಕು ಅವ್ರಿಗೆ? ಅದು ನಾಶ ಮಾಡ್ಕೋಬಾರ್ದು ಅಂದರೆ ಆಧ್ಯಾತ್ಮ ಕಲಿಬೇಕು. ಆಧ್ಯಾತ್ಮ ಒಬ್ಬರು ಅಭ್ಯಾಸ ಮಾಡಲ್ಲ, ದೇವ್ರ ಸ್ಥಾನಕ್ಕೆ ಹೋಗಲ್ಲ, ದೇವ್ರ ಪೂಜೆ ಮಾಡಲ್ಲ, ಪ್ರದಕ್ಷಿಣೆ ಹಾಕಲ್ಲ, ವ್ರತಗಳನ್ನ ಮಾಡಲ್ಲ, ಯಾವುದೇ ಆಚರಣೆಗಳು ಮಾಡಲ್ಲ, ಶಾಸ್ತ್ರ ಫಾಲೋ ಮಾಡಲ್ಲ, ಸಂಪ್ರದಾಯ ಫಾಲೋ ಮಾಡಲ್ಲ. ಸ್ವಾಮಿ ಇವೆಲ್ಲ ನಮ್ಮ ಜೀವನದಲ್ಲಿ ಏನೇನು ಮಾಡ್ಬೇಕಂತ ಹೇಳ್ಕೊಡ್ತವೆ, ಪ್ಲಸ್ ಜೀವನದಲ್ಲಿ ಯಾರ್ಯಾರು ಏನೇನು ಮಾಡಬೇಕು ಅನ್ನೋದನ್ನು ಕಲಿಸ್ತವೆ. ಜೀವನ ಪರ್ಯಂತ ಜೀವನ ಇಂಟ್ರೆಸ್ಟ್ ಬರೋಂಗೆ ಮಾಡ್ತವೆ, ದುರಭ್ಯಾಸಗಳಿಂದ ದೂರ ಇರೋಂಗೆ ಮಾಡ್ತವೆ, ದುಶ್ಚಟಗಳಿಂದ, ದುರಾಲೋಚನೆಗಳಿಂದ, ದುರ್ಬುದ್ಧಿಯಿಂದ, ದುಷ್ಟತನದಿಂದ ದೂರ ಇರೋಂಗೆ ಮಾಡ್ತದೆ ಆಧ್ಯಾತ್ಮ. ನಿಮಗೆ ಆಧ್ಯಾತ್ಮದ ಬಗ್ಗೆ ಗೊತ್ತಾಗಲಿಲ್ಲ ಅಂದರೆ ಬನ್ನಿ ಶಕ್ತಿ ಸೂತ್ರಕ್ಕೆ ಸೇರ್ಕೊಳ್ಳಿ, ಶಕ್ತಿ ಸೂತ್ರ ಕೇಂದ್ರಕ್ಕೆ ಸೇರ್ಕೊಳ್ಳಿ. ನಾವು ನಿಮಗೆ ಶಕ್ತಿನೂ ಜಾಸ್ತಿ ಆಗಂಗೆ ಮಾಡ್ತೀವಿ, ಆಧ್ಯಾತ್ಮನೂ ಹೇಳ್ತೀವಿ, ವಿಜ್ಞಾನನೂ ಹೇಳ್ತೀವಿ. ಆಧ್ಯಾತ್ಮನೂ ಕಲಿಬೇಕು, ವಿಜ್ಞಾನನೂ ಕಲಿಬೇಕು, ಎರಡೂ ಬೇಕು ಮನುಷ್ಯನಿಗೆ. ದೇಹದ ಒಳಗಿನ ಪ್ರಪಂಚಕ್ಕೆ ಸಂಬಂಧಪಟ್ಟಿದ್ದು ಮಾತ್ರ ಆಧ್ಯಾತ್ಮ, ದೇಹದ ಒಳಗೆ ಸಂಬಂಧಪಟ್ಟಿದ್ದು ಮಾತ್ರ ಶಕ್ತಿ ಸೂತ್ರ. ನೋಡು, ದೇಹದ ಒಳಗಡೆ ಪ್ರಪಂಚ ಇದೆ, ದೇವರಿದ್ದಾನೆ, ಬ್ರಹ್ಮ ವಿಷ್ಣು ಈಶ್ವರ ಇದ್ದಾನೆ, 33 ಕೋಟಿ ದೇವತೆಗಳಿದ್ದಾರೆ. ನಮ್ಮ ದೇಹದಲ್ಲೇ ಎಲ್ಲ ಇದೆ. ಈಗ ನೀವು ಯಾವುದೋ ಪುರಾಣ ಓದ್ತೀರಾ ಅಂತ ಇಟ್ಕೊಳ್ಳಿ, ಯಾವುದೋ ಗ್ರಂಥ ಓದ್ತೀರಾ ಅಂತ ಇಟ್ಕೊಳ್ಳಿ, ಆ ಗ್ರಂಥದಲ್ಲಿ ಹೇಳಿರೋದೆಲ್ಲ ನಮ್ಮ ದೇಹದ ಒಳಗಿನ ಬಾಡಿ ಪಾರ್ಟ್ಸೇ, ಬೇರೆ ಏನೂ ಅಲ್ಲ. ಎಲ್ಲ ಲೋಕಗಳು ನಮ್ಮಲ್ಲೇ ಇದ್ದಾವೆ, ಎಲ್ಲ ದೇವರು ನಮ್ಮಲ್ಲೇ ಇದ್ದಾವೆ. ಅದನ್ನು ಕಲಿಬೇಕು ನೀವು, ಅದನ್ನು ಅರ್ಥ ಮಾಡ್ಕೊಳ್ಳೋ ರೀತಿ ಕಲಿಬೇಕು ನೀವು, ಯಾವ ರೀತಿ ಅರ್ಥ ಮಾಡ್ಕೋಬೇಕು ಅಂತ. ಭಗವದ್ಗೀತೆ ಶ್ರೀಕೃಷ್ಣ ಹೇಳ್ತಾನೆ. ಶ್ರೀಕೃಷ್ಣ ಯಾರು? ನಮ್ಮ ಮೆದುಳು, ನಿನ್ನ ಮೆದುಳು, ಎಲ್ಲರ ಮೆದುಳು, ಮೆದುಳೇ ಶ್ರೀಕೃಷ್ಣ. ಮೆದುಳು ಹೇಳುತ್ತೆ ಹಂಗೆ ಮಾಡಬೇಡ ಹಿಂಗೆ ಮಾಡಬೇಡ ಅಂತಂದರೆ ಯಾರೂ ಕೇಳಲ್ಲ. ಅದಕ್ಕೆ ಶ್ರೀಕೃಷ್ಣ ಹೇಳ್ತಾನಪ್ಪ ಅಂದರೆ ಎಲ್ಲ ಕೇಳ್ತಾರೆ. ಬ್ರಹ್ಮ ವಿಷ್ಣು ಈಶ್ವರ ಅಂದರೆ ನಮ್ಮ ದೇಹದೊಳಗೆ ಇದ್ದಾವೆ, ಎಲ್ಲ ನಮ್ಮ ದೇಹದೊಳಗೆ ಇದ್ದಾವೆ. ಎಲ್ಲ ದೇವತೆಗಳು ನಮ್ಮ ದೇಹದೊಳಗೆ ಇದ್ದಾವೆ, ದೇವರು ನಮ್ಮ ದೇಹದೊಳಗೆ ಇದ್ದಾನೆ. ಇಡೀ ಗ್ರಂಥಗಳು, ಪುರಾಣಗಳು, ಪುಣ್ಯಕಥೆಗಳು ಎಲ್ಲ ನಮ್ಮ ದೇಹದ ಒಳಗಿನ ಪ್ರಪಂಚಕ್ಕೆ ಸಂಬಂಧಪಟ್ಟಂಗೆ ಬರೆದಿರೋದು. ಒಂದೂರಾಗ ಒಂದು ಆನೆ ಇತ್ತಂತೆ, ಅದು ಹಂಗೆ ಮಾಡ್ತಂತೆ ಹಿಂಗೆ ಮಾಡ್ತಂತೆ ಅಂತ ಕತೆ. ಆನೆ ಏನೂ ಮಾಡಲ್ಲ, ಮನುಷ್ಯರ ಕಥೆನೇ ಪ್ರಾಣಿಗಳ ರೂಪದಲ್ಲಿ ಹೇಳ್ತಾರೆ. ಯಾಕಂದರೆ ಮನುಷ್ಯನ ಹೆಸರು ಹಿಡಿದು ಕರೆಯೋಂಗಿಲ್ಲ, ಯಾವುದು ಹೇಳೋಂಗಿಲ್ಲ, ಊರ ಹೆಸರು ಹೇಳೋಂಗಿಲ್ಲ. ಅದಕ್ಕೆ ಮನುಷ್ಯರ ಹೆಸರು ಬಿಟ್ಬಿಟ್ಟು ಪ್ರಾಣಿ ಹೆಸರು ಕರೀತಾರೆ. ಪುರಾಣ ಪುಣ್ಯಕಥೆಗಳಲ್ಲಿ, ಗ್ರಂಥಗಳಲ್ಲೂ ಅಷ್ಟೇ.
ಮನುಷ್ಯನ ಹೆಸರು ಬಿಟ್ಬಿಟ್ಟು ದೇವ್ರ ಹೆಸರು, ದೇವತೆಗಳ ಹೆಸರನ್ನ ಮಾಡಿ ಕರೀತಾರೆ. ಮಹಾಭಾರತ, ರಾಮಾಯಣ, ಭಗವದ್ಗೀತೆ ಇವೆಲ್ಲ ನಮ್ಮ ಧರ್ಮಗ್ರಂಥಿ ಎಲ್ಲ ನಮ್ಮ ಒಂದು ಜೀವನದಲ್ಲಿ ನಡೀತಕ್ಕಂಥ ಘಟನೆಗಳು, ನಮ್ಮ ದೇಹದ ಒಳಗಡೆ ನಡೀತಕ್ಕಂಥ ಘಟನೆಗಳೇ ಇರ್ತವೆ, ಬೇರೆ ಏನೂ ಇರಲ್ಲ. ಬೇರೆ ಯಾವುದಾದ್ರೂ ಒಂದು ಆಧಾರವಾಗಿಟ್ಕೊಂಡು ಹೆಸರುಗಳನ್ನ ಕೊಟ್ಟಿರ್ತಾನೆ. ಅದು ನಮ್ಮ ಹೆಸರೇ, ನಮಗೆ ಹೇಳಿದ್ದೆ, ಅದು ನಮಗೆ ಅನ್ವಯಿಸುತ್ತದು. ಆಧ್ಯಾತ್ಮ ಕಲಿಯಲ್ಲ, ಶಕ್ತಿನ ಸಂರಕ್ಷಣೆ ಮಾಡಲ್ಲ, ಜೀವನ ಎಲ್ಲ ಹಾಳು ಮಾಡ್ಕೊಂಡು ನರಕ ಮಾಡ್ಕೊಳೋದು. ದುಡ್ಡು 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 ಅಂತ ಹೋಗ್ತಿರಲ್ಲ, ಆರೋಗ್ಯ 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 ಅಂತ ಯಾಕೆ ಹೋಗ್ತಾ ಇಲ್ಲ ನೀವು? ದೇಹದ ಒಳಗಡೆ ಶಕ್ತಿ ಯಾಕೆ ತುಂಬ್ತಾ ಇಲ್ಲ ನೀವು? ಯಾಕೆ ನಿಮಗೆ ದುಡ್ಡು ಬಂದ ಏಟಿಗೆ ತಲೆ ತಿರುಗಿಬಿಟ್ಟು ದುಶ್ಚಟಗಳು, ದುರಭ್ಯಾಸಗಳನ್ನ ಸ್ಟಾರ್ಟ್ ಮಾಡ್ತೀರಾ? ದುಡ್ಡಿರೋದು ದುರಭ್ಯಾಸ, ದುಶ್ಚಟಗಳು ಮಾಡೋಕ್ಕಲ್ಲ, ಜೀವನ ಮಾಡೋಕ್ಕೆ. ಜೀವನ ಮಾಡಿ ಹೆಚ್ಚಾದರೆ ದಾನ ಮಾಡೋಕ್ಕೆ. ನೀನು ದಾನ ಧರ್ಮ ಮಾಡಿದರೆ, ಪರೋಪಕಾರ ಮಾಡಿದರೆ, ಬೇರೆಯವರಿಗೆ ವಿದ್ಯಾದಾನ ಮಾಡಿದರೆ, ಸ್ವಲ್ಪ ಮಟ್ಟದಲ್ಲಿ ನೀನು ದಾನ ಧರ್ಮ ಪರೋಪಕಾರ ಮಾಡಿದರೆ, ನೀನು ಸತ್ತಾಗ ಹೊತ್ಕೊಂಡೋಗಿ ಹಾಕ್ತಾರೆ, ನಿನ್ನ ಹೆಸರು ಹೇಳ್ಕೊಂಡು ಜೀವನ ಮಾಡ್ತಾರೆ, ಪೂಜೆ ಮಾಡ್ತಾರೆ. ನೀನು ಕೊಟ್ಟಿರೋ ದಾನ ಧರ್ಮ, ಊಟ, ವಿದ್ಯಾಭ್ಯಾಸ, ದಾನ ಧರ್ಮ ಇವೇ, ಪರೋಪಕಾರ ಇವೇ ನಿನ್ನ ಕಾಪಾಡೋದು. ನೀನು ಸತ್ತಾಗ ನಿನ್ನಿಂದ ಬರೋದು ಇವೇ, ಬೇರೆ ಏನೂ ಬರಲ್ಲ. ತಂದೆ ತಾಯಿ ಕೆಲವರು ಮಕ್ಕಳೇ ಬರಲ್ಲ ಹಾಕೋಕ್ಕೆ ಅಲ್ವಾ? ಕಾರಣ ಏನು ಅಂತಂದರೆ ದಾನ ಧರ್ಮ ಪರೋಪಕಾರ ಗೊತ್ತೇ ಇರಲ್ಲ ಅವ್ರಿಗೆ. ದುಡ್ದು 100 ಕೋಟಿ 1000 ಕೋಟಿ ಇಟ್ಟಿರ್ತಾರೆ. ವಯಸ್ಸಾದಾಗ ನರಳಬೇಡ್ರಿ. ವಯಸ್ಸಾದಾಗ ಶಕ್ತಿ ಬೇಕು ಮನುಷ್ಯನಿಗೆ. ವಯಸ್ಸಾದಾಗ ಚೆನ್ನಾಗಿರಬೇಕು ಅಂದರೆ ವಯಸ್ಸಿದ್ದಾಗ ಶಕ್ತಿ ಸಂರಕ್ಷಣೆ ಮಾಡಿರಿ.